ರಾಹುಲ್ ಗಾಂಧಿಯವರು ಹೊರದೇಶದ ನೆಲದಲ್ಲಿ ಕುಳಿತು ದೇಶವನ್ನು ನಿಂದಿಸ್ತಕ್ಕಂಥ, ಪ್ರಧಾನಮಂತ್ರಿಗಳನ್ನು ನಿಂದಿಸ್ತಕ್ಕಂಥ, ಜೊತೆಗೆ ಹಿಂದುಳಿದ ಸಮುದಾಯಗಳು ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನು ಕೂಡ ನಮ್ಮ ಸರ್ಕಾರ ಬಂದಾಗ ತೆಗಿತೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು, ಅವರು ಭವಿಷ್ಯ ನಮ್ಮ ನೆಲ ಬಿಟ್ಟು ಹೊರದೇಶದ ನೆಲ ತುಳಿದ ತಕ್ಷಣ ಅವ್ರಿಗೇನೋ ಪ್ರಾಬ್ಲಮ್, ಒಂದು ಕಾಯಿಲೆ ಇದೆ ಅಂತ ಕಾಣುತ್ತೆ. ಅವ್ರ ತಲೆ ಏನೋ ಸುತ್ತುತ್ತೋ ಏನೋ ಗೊತ್ತಿಲ್ಲ ನನಗೆ. ಆದ್ದರಿಂದಾಗಿ ಹುಚ್ಚುಚ್ಚಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ಪ್ರಥಮ ಬಾರಿ ಏನೂ ಅಲ್ಲ, ಅನೇಕ ಬಾರಿ ಅವರು ಭಾರತದ ಗಡಿಯನ್ನು ದಾಟಿದ ತಕ್ಷಣವೇ ದೇಶವನ್ನು ನಿಂದಿಸ್ತಕ್ಕಂಥದ್ದು, ಜನರನ್ನು ನಿಂದಿಸ್ತಕ್ಕಂಥದ್ದು ಮಾಡ್ತಾನೇ ಇದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರಿಗೆಲ್ಲಾದರೂ ಆರೋಗ್ಯ ಸರಿ ಇದೆಯಾ ಇಲ್ಲ ಅನ್ನೋದು ಅವರ ನಾಯಕರು ಯೋಚನೆ ಮಾಡಬೇಕು. ಆದರೆ ಇವತ್ತು ದೇಶವನ್ನು ನಿಂದಿಸ್ತಕ್ಕಂಥ, ಮೀಸಲಾತಿಯನ್ನು ನಿಂದಿಸ್ತಕ್ಕಂಥದ್ದು ಮಾಡಿದರೆ ಇದು ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ಮಾಡಿದ ಅಪಚಾರ ಆಗುತ್ತೆ. ಆದ್ದರಿಂದಾಗಿ ಅವರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು ಅಂತೇಳಿ ನಾವೀಗಾಗಲೇ ನಮ್ಮ ಹೂಡಿ ಮಂಜುನಾಥ್ ಅವರು ಅದು SC ಮೋರ್ಚಾದ ಉಪಾಧ್ಯಕ್ಷರು, ಅವರ ಹೆಸರಿನಲ್ಲಿ ಕಂಪ್ಲೇಂಟನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. FIR ಮಾಡಬೇಕು, ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಹೇಳ್ಕೊಂಡಿದ್ದೇವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಇವತ್ತು ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಮಾನ್ಯ ರಾಹುಲ್ ಗಾಂಧಿಯವರು ಮಾಡಿದ ಈ ತಪ್ಪಿಗಾಗಿ ಪರಿಶಿಷ್ಟ ಜಾತಿಗಳಿಗೆ ಸೇರಿರ್ತಕ್ಕಂಥ ಖರ್ಗೆಯವರು ಇವತ್ತು AICSC ಅಧ್ಯಕ್ಷರಿದ್ದೀರಿ. ಇದಾಗಿರ್ತಕ್ಕಂಥ ಈ ಒಂದು ಇದನ್ನು ಸರಿ ಮಾಡಬೇಕಂದ್ರೆ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.